ಹೆಲೋ ಗೈಸ್, ಎಲ್ರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಮತ್ತು ತುಂಬ ಜನ ಡೌಟಲ್ಲಿ ಇರ್ತೀರ, ರಿಸಲ್ಟ್ ಯಾವಾಗ ನಾವು ಎಕ್ಸ್ಪೆಕ್ಟ್ನ ಮಾಡ್ಬೋದು. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ, ಬ್ರೋ SLC ರಿಸಲ್ಟು 8ನೇ ತಾರೀಕು ಬರುತ್ತಾ, ನಾಳೆ ಬರುತ್ತಾ ಇಲ್ವಾ, 9ನೇ ತಾರೀಕು ಬರುತ್ತಾ, 10ನೇ ತಾರೀಕು ಬರುತ್ತಾ, 11ನೇ ತಾರೀಕು ಬರುತ್ತಾ. ತುಂಬ ಜನ ಡೌಟಲ್ಲಿ ಇರ್ತೀರ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ಗ್ರೇಸ್ ಮಾರ್ಕ್ಸ್ ಇರುತ್ತಾ ಬ್ರೋ ಈ ವರ್ಷ, ನಾನು 5 ಸಬ್ಜೆಕ್ಟಲ್ಲಿ ಪಾಸ್ ಆಗ್ತೀನಿ, ಇನ್ನೊಂದು ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನಮಗೆ 20-21 ಬರುತ್ತೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ನಾನು ಪಾಸ್ ಮಾಡ್ತಾರೆ ಇಲ್ವಾ, ಏನು ಕತೆ ಏನು ಅಂತ. ಸೊ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ಕೊಡ್ತೀನಿ. ಸೊ ಹೊಸದಾಗಿ ಚಾನಲ್ಗೆ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಎಕ್ಸಾಮ್ ರಿಸಲ್ಟ್ ಬಗ್ಗೆ ಮಾತಾಡೋದ್ರೆ, ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು, ಸೊ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ನಿಮಗೆ 7ನೇ ತಾರೀಕಿಗೆ ನಿಮಗೆ ತಾತ್ಕಾಲಿಕ ಈ ಒಂದು ಡೇಟಲ್ಲಿ ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಹೇಳಿದರು. ಸೊ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಸೊ ನಿನ್ನೆ ಬಂದ್ಬಿಟ್ಟು ನಿಮಗೆ, ಸೊ ನಿನ್ನೆ ಸಂಜೆ 8 ಗಂಟೆಗೆ ಬಂದ್ಬಿಟ್ಟು ನ್ಯೂಸ್ ಚಾನಲೆಲ್ಲ ಬರ್ತಿತ್ತು. ಸೊ ಕೊನೆಯ ಮೌಲ್ಯಮಾಪನ ಸೊ ನಡೀತಾ ಇರೋದ್ರಿಂದ 7ನೇ ತಾರೀಕಿಗೆ ನಿಮಗೆ ರಿಸಲ್ಟ್ ಅನ್ನೋದು ಕೊಡೋದಿಲ್ಲ ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಒಂದು ಅನೌನ್ಸ್ನ ಮಾಡಿದರು. ಮತ್ತು ಅವರು ವೆಬ್ಸೈಟಲ್ಲಿ ಕೂಡ ಯಾವುದೇ ಹೇಳಿಕೆನ ಕೊಟ್ಟಿಲ್ಲ. ಸೊ TV ನ್ಯೂಸ್ಗಳಿಗೆ ಸೊ ಕೊಟ್ಟಿದ್ದಾರೆ. ಯಾರಪ್ಪ ಅಂದರೆ ಅವರು ಸೊ ಶಿಕ್ಷಣ ಅಧ್ಯಕ್ಷರಾದಂಥ KSEAB ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊನೆಯ ಮೌಲ್ಯಮಾಪನ ಇರೋದ್ರಿಂದ ನಿಮಗೆ 7ನೇ ತಾರೀಕು ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡೋದಿಲ್ಲ ಅಂತ. ಇನ್ನು ತುಂಬ ಜನ ಕೇಳ್ತಾ ಇದ್ದಾರೆ 8ನೇ ತಾರೀಕಿಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಕೊಡ್ತಾರಾ ಬ್ರೋ ಏನು ಅಂತ. 8ನೇ ತಾರೀಕಿಗೆ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು 8ನೇ ತಾರೀಕು ಕೂಡ ನಿಮಗೆ ಡೌಟ್ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಏನಾದ್ರು ಅನೌನ್ಸ್ ಮಾಡ್ತು ಅಂದರೆ ಸೊ ಸಂಜೆ ಒಳಗೆ ನಿಮಗೆ ಸೊ ಅನೌನ್ಸ್ನ ಮಾಡ್ತಾರೆ. ನಿಮಗೆ 8ನೇ ತಾರೀಕಿಗೆ ಈ ಒಂದು ಟೈಮ್ಗೆ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ ಮಾಡ್ತೀವಿ ಅಂತ. ಮತ್ತು ತುಂಬ ಜನ ಗ್ರೇಸ್ ಮಾರ್ಕ್ಸ್ ಕೇಳ್ತಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿ ಹಾಕಿದೆ, ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಸೊ ಚಾನಲ್ ಇರುತ್ತೆ. ಸೊ ಏನಾರು ಹೊಸದಾಗಿ ವಿಡಿಯೋ ಬೇಕು ಅಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಜನ ಏನು ಡೌಟಲ್ಲಿ ಇರ್ತಾರೆ, ಬ್ರೋ ನಾನೀಗ 5 ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತೀನಿ, ಒಂದು ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನನಗೆ 20-21 ಹಿಂಗೆ ಬರುತ್ತೆ, ಸೊ ನನಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಇಲ್ವ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ. ಆ ಒಂದು ವಿಡಿಯೋನ ನಿಮಗೆ ಸಂಜೆ ಅಪ್ಲೋಡ್ನ ಮಾಡ್ಕೊಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಮರ್ಯಾದೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಮತ್ತು ತುಂಬ ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಡೌಟ್ ಇರುತ್ತೆ, ನಾಳೆ ಎಕ್ಸಾಮ್ ರಿಸಲ್ಟು ಬರುತ್ತಾ ಇಲ್ವ ಅಂತ. ಇವತ್ತು ಸಂಜೆ ನಿಮಗೆ ಅನೌನ್ಸ್ನ ಮಾಡ್ತಾರೆ. ನಾಳೆ ಏನಾರು ರಿಸಲ್ಟ್ ಕೊಡ್ತಾರೆ ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅನೌನ್ಸ್ನ ಮಾಡ್ತಾರೆ, ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಅದರಲ್ಲಿ ಏನಾದ್ರು ನಾಳೆ ರಿಸಲ್ಟ್ ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಏನೋ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಏನಪ್ಪ ಮಾಡ್ತಾರೆ ಅಂದರೆ ಸೊ ವೆಬ್ಸೈಟ್ಗೆ ಹೋಗ್ತಾರೆ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾರೆ ನಾಳೆ ರಿಸಲ್ಟು ಅಂತ. ಸೊ ತುಂಬ ಜನ ಯೂಟ್ಯೂಬರ್ಸ್ ಹೇಳ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ವೆಬ್ಸೈಟಲ್ಲಿ ಕೂಡ ಯಾವುದೇ ಏನು ಚೆಕ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನಿಮಗೆ ಬಂದ್ಬಿಟ್ಟು ಸೊ ರಿಸಲ್ಟ್ ಏನಾರು ಅನೌನ್ಸ್ ಆಯಿತು ಅಂದರೆ ಸೊ ನಿಮಗೆ ನ್ಯೂಸ್ಗಳಲ್ಲೂ ಬರುತ್ತೆ. ಮತ್ತು ಸೊ ನಾವು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಏನಾರು ಡೌಟ್ ಇತ್ತು ಅಂದರೆ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ರಿಸಲ್ಟು ಹೇಗೆ ಚೆಕ್ ಮಾಡೋದಂತ ನಾನು ಪ್ರೀವಿಯಸ್ ವೀಡಿಯೋದೆಲ್ಲ ಹಾಕಿದ್ದೀನಿ. ಸೊ ನೀವಿನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಸೊ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ 3 ವೆಬ್ಸೈಟಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಒಂದು ರಿಸಲ್ಟ್ನ ನೋಡ್ಕೋಬೋದು. ಸ್ಕ್ರೀನಲ್ಲಿ ನೀವು ನೋಡ್ಬೋದು ಈಗ 8ಕ್ಕೆ PUC ಫಲಿತಾಂಶ ಸಾಧ್ಯತೆ ಅಂತ ಕನ್ನಡ ವಾರ್ತೆ. ಬೆಂಗಳೂರು ಕರ್ನಾಟಕ ಶಾಲಾ ಶಿಕ್ಷಣ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ 2026ನೇ ದ್ವಿತೀಯ PUC ಫಲಿತಾಂಶ ಶೀಘ್ರದಲ್ಲೇ ಅಂದರೆ ನಿಮಗೆ 8ನೇ ತಾರೀಕಿಗೆ ರಿಸಲ್ಟ್ ಪ್ರಕಟವಾಗುವ ಒಂದು ಸಾಧ್ಯತೆ ಇದೆ ಅಂತ ಸೊ ನ್ಯೂಸಲ್ಲೆಲ್ಲ ಬಂದಿದೆ. ಸೊ ನ್ಯೂಸೆಲ್ಲ ಪೇಪರಲ್ಲೆಲ್ಲ ಬಂದಿದೆ, ಪಡೆಯಬಹುದು. ಅದೇ ವೆಬ್ಸೈಟ್ನಲ್ಲಿ KARRresult.nic ಅಂತ ಸೊ ವೆಬ್ಸೈಟ್ ಇರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ. ಆದರೆ ಈ ಮಧ್ಯೆ ಖಾತೆಯಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ವೆಬ್ಸೈಟ್ ಏಪ್ರಿಲ್ 8ರಂದು ಪ್ರಕಟವಾಗುವ ನಿರೀಕ್ಷೆ ಇದ್ದು ಅದೇ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಪಡೆಯಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಬಂದ ತಕ್ಷಣ ನಿಮಗೆ ಈ ಒಂದು ಚಾನಲ್ ಅಪ್ಡೇಟ್ನ ಮಾಡ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಸಂಜೆ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಮತ್ತು 2026ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಹೆಂಗಿರುತ್ತೆ, ಸೊ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಫ್ರೆಷರ್ಸ್ ಆಗಿರ್ಬೋದು, ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು, ಫ್ರೆಷರ್ಸ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಸಂಜೆ ವಿಡಿಯೋ ಮಾಡಿ ಹಾಕ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮರಿದೇ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.